ಗಂಡ ಹೆಂಡತಿ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಓಡುತ್ತೆ. ಇವತ್ತು ನಾನು ನನ್ನ ಗಂಡ ಚೆನ್ನಾಗಿರೋದು ಒಂದು ಫೋಟೋ ಹಾಕಿದ್ದಕ್ಕೆ ಸಂಜೆ ನಮ್ಮ ಮನೇಲಿ ಜಗಳ ಆಗುತ್ತೆ. ಖಂಡಿತ ನಿಜನಮ್ಮ? 100, 200, 300% ನಿಜ. ನಿಮ್ಮ ಮಿತ್ರರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರೋದು ಶತ್ರುಗೆ ಇರ್ತಾರೆ. ಯಾಕಂದ್ರೆ ನಿಮ್ಮ ಶತ್ರು ಯಾವಾಗ ನೆಮ್ಮದಿಯಾಗಿರ್ತಾನೋ ಆತ ನಿಮ್ಗೆ ಹಾಳು ಮಾಡ್ಲಿಕ್ಕೆ ಹೋಗಲ್ಲ. ಗಂಡ ಹೆಂಡತಿ ಕೂತ್ಕೊಂಡು ಜಗಳ ಆಡ್ತಿರ್ತಾರೆ, ನನ್ನ ಮುಂದೆ ಡಿವೋರ್ಸ್ ಮಾತಾಡ್ತಿರ್ತಾರೆ. ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಯುವರ್ ಬೆಸ್ಟ್ ಹಸ್ಬೆಂಡ್, ಯುವರ್ ದ ಬೆಸ್ಟ್ ಲವ್ ಆಫ್ ಮೈ ಲೈಫ್ ಅಂತ. ನನ್ನ ಫ್ರೆಂಡ್ಸೇ ತಗೋ, ನಿನ್ನ ಫ್ರೆಂಡ್ಸೇ ತಗೋ, ಎಷ್ಟು ಜನ ನಿನ್ನ ಸಕ್ಸಸ್ ಅನ್ನ ಖುಷಿ ಪಡೋರಿದ್ದಾರೆ. ನಿನ್ನ ದುಃಖದಲ್ಲಿರಲಿ ಅದನ್ನ ಬಂದು ಸಮಾಧಾನ ಮಾಡಿ ಏನೋ ಒಂದು ಖುಷಿ ಪಡ್ತಾರೆ, ಹಿಂಗೆ ಆಗಬೇಕಿತ್ತು ಹೇಳಿ ಅಂತ. ಆದರೆ ಖುಷಿನ ಹಂಚ್ಕೊಳಕ್ಕೆ ಎಷ್ಟು ಜನ ಕೈಲಾಗುತ್ತೆ? ಏನೂ ನಿನಗೆ ಭಯ ಇಲ್ಲ. ದ ಪವರ್ ಆಫ್ ಥಾಟ್, ಎವ್ರಿ ಥಾಟ್ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ರಿಯಾಲಿಟಿಯನ್ನು ಸೃಷ್ಟಿ ಮಾಡುತ್ತೆ. ಇಷ್ಟೊಂದೆಲ್ಲ ಕೆಟ್ಟದ್ದು ಮಾಡ್ತಿದ್ದೆ, ನೀವು ಹೆಂಗಪ್ಪ ಏನು ದುಡ್ಡು ಬರುತ್ತೆ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ಯಾಕೆ ನನಗೆ ದುಡ್ಡು ಬರ್ತಿಲ್ಲ ಅಂತ. ಅವನ ಪಾಸ್ಟ್ ಲೈಫ್ ಕರ್ಮ ಆಗಿತ್ತು. ಕರ್ಮ ಅಂತ ಹೇಳ್ತಾ ಇದ್ರಿ. ಕರ್ಮಗಳ ಆಧಾರದ ಮೇಲೆ, ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕರ್ಮಗಳ ಆಧಾರದ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗಿರುತ್ತೆ. ಕರ್ಮ ಅಂದ್ರೇನು? ಕೈಂಡ್ ಆಫ್ ವರ್ಕ್ ಯು ಡೂ, ಯರ್ ಥಾಟ್. ನಾನು ಕೆಟ್ಟ ಯೋಚನೆ ಮಾಡಿದ್ರು ಕೂಡ ಅದು ನನಗೆ ಅಫೆಕ್ಟ್ ಆಗೇ ಆಗುತ್ತೆ. ಮ್ಯಾಮ್, ನಾವು ಏನು ಮಾತನಾಡ್ತೀವಿ ಅದು ನಡೆಯುತ್ತಾ. ಮ್ಯಾಮ್, ಇನ್ನು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಒಂದು ನೆನಪಾಯಿತು. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತೀವಿ, ಗಂಡ ಹೆಂಡತಿದಾಗಿರ್ಬೋದು ಅಥವಾ ಪುಟ್ಟ ಮಕ್ಕಳದಾಗಿರ್ಬೋದು. ಅದು ಜನಗಳ ದೃಷ್ಟಿ ಬಿದ್ದು, ಈಗೇನೋ ಒಂದು ಮಗು ಹುಷಾರು ತಪ್ಪಿದ ತಕ್ಷಣ ಇವತ್ತು ನಾನು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ, ಹಾಗಾಗಿ ಮಗು ಹುಷಾರು ತಪ್ಪಿದೆ. ಅಥವಾ ಗಂಡ ಹೆಂಡತಿ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಓಡುತ್ತೆ. ಇವತ್ತು ನಾನು ನನ್ನ ಗಂಡ ಚೆನ್ನಾಗಿರೋದು ಒಂದು ಫೋಟೋ ಹಾಕಿದ್ದಕ್ಕೆ ಸಂಜೆ ನಮ್ಮ ಮನೇಲಿ ಜಗಳ ಆಗೋಯ್ತು. ಖಂಡಿತ ನಿಜನಾ ಮ್ಯಾಮ್? 100, 200, 300% ನಿಜ. ಸೊ ನೀನು ಸಂಪತ್ತನ್ನ ರಿಲೇಶನ್ಶಿಪ್ಪಲ್ಲಿ ಹಾಕು, ಆಯ್ತಾ? ಅಥವಾ ಏನೋ ಬಿಟ್ಟಾಗ ಸಂಪತ್ತು ಬೇಡ. ಈಗ ಏನೋ ಒಂದು ಒಳ್ಳೆದು, ಒಂದು ಕಾರೋ ಗೀರೋ ತಗೊಂಡೆ ಏನೇ ಒಂದು ಹಾಕು. ಏನು ದೃಷ್ಟಿ ಅಂದ್ರೆ ಏನಮ್ಮ? ಲ್ಯಾಕ್ ಆಫ್ ಡಿಸೈರ್. ನೀನು ಇವಾಗ ಎಷ್ಟು ಚೆನ್ನಾಗಿರೋ ಕೋಟ್ ಹಾಕಿದ್ಯಾ? ಐ ಡೋಂಟ್ ಹ್ಯಾವ್ ದಟ್. ಸಮ್ವೇರ್ ಐ ಫೆಲ್ಟ್ ಐ ವಾಂಟ್ ಟು ಹ್ಯಾವ್ ಅ ಬಾಡಿ ಲೈಕ್ ಯು. ಐ ವಾಂಟ್ ಟು ಹ್ಯಾವ್ ಅ ಕೋಟ್ ಲೈಕ್ ಯು. ಯು ಸೋ ನೈಸ್, ಯುವರ್ ಜಾಬ್ ಇಸ್ ಸೋ ನೈಸ್. ನೀನು ಎಷ್ಟೋ ಜನ ಮೀಟ್ ಮಾಡ್ತಾ ಇದೆಯಾ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಡೋಂಟ್ ಹ್ಯಾವ್. ದಟ್ ಲ್ಯಾಕ್ ಆಫ್ ಡಿಸೈರ್ ಇದೆ. ಎಲ್ಲ ನಾನು ಕೂತ್ಕೊಂಡು ನೋಡುವಾಗ ನನ್ನ ಹತ್ರ ಏನಿಲ್ವ ಅದನ್ನ ನೋಡಿ ನಾನು ಕೊರಗಿದಾಗ ಕೂಡ ಅದು ತಪ್ಪಾಗತ್ತೆ. ಆಮೇಲೆ ಈ ಸೋಷಿಯಲ್ ಕಂಟಾಮಿನೇಷನ್ ಅಂತ ಹೇಳ್ತಾರೆ. ಎಕ್ಸಾಂಪಲು, ನೀನು ಎಲ್ಲೋ ಒಂದು ಫೋಟೋ ಹಾಕ್ತೀವಿ ತಿಳ್ಕೊಳ್ಳೋಣ, ಒಂದು ಪ್ರೆಷರ್ ಬೀಳುತ್ತೆ ನಮ್ಮ ಮೇಲೆ, ಆಯ್ತಾ? ಅಯ್ಯೋ ಈ ಥರ ಈ ಜಾಗಕ್ಕೆ ಗಂಡ ಹೆಂಡತಿ ಹೋಗಿದ್ರು, ನಮ್ಗೆ ಹೋಗೋಕ್ಕಾಗ್ತಲ್ಲ. ನೆಕ್ಸ್ಟು ಎಲ್ಲೋ ಫೋಟೋ ಹಾಕಿದಾಗ ನಾನು ಕೇಳ್ತೀನಿ, ಮೇಡಮ್ ವೈ ಆರ್ ನಾಟ್ ಅಪ್ಲೋಡಿಂಗ್ ಫೋಟೋಸ್ ವಿತ್ ಯುವರ್ ಹಸ್ಬೆಂಡ್, ಇಸ್ ಎವ್ರಿಥಿಂಗ್ ಫೈನ್? ಆ ಪ್ರೆಷರ್ ಇರುತ್ತೆ. ಈಗ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಗಂಡ ಹೆಂಡತಿ ಕೂತ್ಕೊಂಡು ಜಗಳ ಆಡ್ತಿರ್ತಾರೆ, ನನ್ನ ಮುಂದೆ ಡಿವೋರ್ಸ್ ಮಾತಾಡ್ತಿರ್ತಾರೆ. ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಯುವರ್ ದ ಬೆಸ್ಟ್ ಹಸ್ಬೆಂಡ್, ಯುವರ್ ದ ಬೆಸ್ಟ್ ಲವ್ ಆಫ್ ಮೈ ಲೈಫ್ ಅಂತ. ನೋಡಿದಿರಲ್ವಾ? ಒಳಗಡೆ ಎಷ್ಟೇ ಕಿತ್ತಾಟ ಆಡಿದ್ರು 4 ಜನರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅದರಂದೇ ಅಲ್ಲಮ್ಮ, ಈಗ ನೀವು ನೋಡಿ ಎಷ್ಟು ಜನ ಸೇವ್ ಮಾಡ್ತಾ ಇದ್ದಾರೆ ದುಡ್ಡನ್ನ. ಐ ವಾಂಟ್ ಟು ಗೋ ಟು ದ ಬೆಸ್ಟ್ ರೆಸ್ಟೋರೆಂಟ್ ಟು ಶೋ ವೆದರ್ ಯು ಎಂಜಾಯ್ ದ ಮೀಲ್ ಆರ್ ನಾಟ್. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವೈರಲ್ ರೆಸ್ಟೋರೆಂಟ್ ಅಂತ ಬಂತು, ನಾನು ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ಲೇಬೇಕು. ನೀನು ಈ ಬಟ್ಟೆ ಹಾಕಿದ್ಯಾ ಅಥವಾ ಚೆನ್ನಾಗಿ ನಿನಗೆ ಕಂಫರ್ಟ್ ಇದೆಯಾ ಇಲ್ಲೋ ಗೊತ್ತಿಲ್ಲ, ನಾನು ನಾಳೆ ಆ ಬಟ್ಟೆ ನಾನು ತಗೊಳ್ಳೇಬೇಕು. ಅವ್ರ ಹತ್ರ ಇದೆ. ನಾನು ಈ ಜಾಗಕ್ಕೆ ಹೋಗ್ಬೇಕು, ಇಂಥ ಗಾಡಿನೇ ಓಡಿಸ್ಬೇಕು, ಇಂಥ ಮನೆನೇ ಓಡಿಸ್ಬೇಕು. ಎಷ್ಟು ಜನ ಈಗ ನೋಡು, ಯಾರು ಈಗ ಅವ್ರಿಗೋಸ್ಕರ ಬದುಕ್ತಾ ಇಲ್ಲ ಅಲ್ವಾ? ಸೊ ಈ ಸೋಷಿಯಲ್ ಕಂಟಾಮಿನೇಷನ್ ಅಂತ ಹೇಳಿದ್ರೆ ಯಾರೂ ಖುಷಿಯಾಗಿ ಇವಳಿಗೆ ಇದಿದೆಯಾ ಅಂತ ನೋಡಲ್ಲ. ಈಗ ನನ್ನ ಫ್ರೆಂಡ್ಸೇ ತಗೋ, ನಿನ್ನ ಫ್ರೆಂಡ್ಸೇ ತಗೋ, ಎಷ್ಟು ಜನ ನಿನ್ನ ಸಕ್ಸಸ್ ಅನ್ನ ಖುಷಿ ಪಡೋರಿದ್ದಾರೆ. ನಿನ್ ದುಃಖದಲ್ಲಿರ್ಲಿ ಅದನ್ನ ಬಂದು ಸಮಾಧಾನ ಮಾಡಿ ಏನೋ ಒಂದು ಖುಷಿ ಪಡ್ತಾರೆ, ಹಿಂಗೆ ಆಗ್ಬೇಕಿತ್ತು ಇವಳಿಗೆ ಅಂತ. ಆದ್ರೆ ನಿನ್ ಖುಷಿನ ಹಂಚ್ಕೊಳಕ್ಕೆ ಎಷ್ಟು ಜನ ಕೈಲಾಗುತ್ತೆ? ಏನೂ ನಿನಗೆ ಭಯ ಇದೆ ಅಲ್ವಾ? ಜೆನ್ಯೂನ್ಲಿ ಪೀಪಲ್ ಆರ್ ನಾಟ್ ಹ್ಯಾಪಿ ಫಾರ್ ಅದರ್ ಸಕ್ಸಸ್ ಈಗ, ಆಯ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಅಥವಾ ನಿಮ್ಮ ಪರ್ಸನಲ್, ಮತ್ತೆ ಯು ನೆವರ್ ನೋ ಯಾರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ. ಓಕೆನಾ? ಒಂದು ಬೇಡ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಫೋಟೋ ತಗೊಂಡು ಕೀಪ್ ಪುಟಿಂಗ್ ನೆಗೆಟಿವ್ ಥಾಟ್ ಟು ಇಟ್. ಬೇಡ, ಒಂದು ಪ್ಲಾಂಟೇ ತಗೊಳ್ಳಿ, ಆ ಪ್ಲಾಂಟಿಗೆ ಒಂದು ಪುಟಿಂಗ್ ನೆಗೆಟಿವ್ ಥಾಟ್ ಟು ಇಟ್. ಒಂದು 3 days ನೋಡೋದು ಬಾಡೋಗುತ್ತೆ. ನೀನು ಎಷ್ಟೇ ಒಳ್ಳೆ ಗೊಬ್ಬರ ಹಾಕು, ನೀರು ಹಾಕು, ಬಾಡೋಗುತ್ತೆ. ದ ಪವರ್ ಆಫ್ ಥಾಟ್, ಎವ್ರಿ ಥಾಟ್ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ರಿಯಾಲಿಟಿಯನ್ನು ಸೃಷ್ಟಿ ಮಾಡುತ್ತೆ. ನಾನು ಆ ಗಿಡಕ್ಕೆ ಅಷ್ಟು ನೆಗೆಟಿವ್ ಥಾಟ್ ಹಾಕ್ಬೇಕಾದ್ರೆ ನಿನ್ನ ಫೋಟೋ ನೋಡಿ ನಾನು ಕಾನ್ಸ್ಟೆಂಟ್ ಆಗಿ ನೆಗೆಟಿವ್ ಥಾಟ್ ಹಾಕ್ತಾನೆ ಇದ್ರೆ ಸಂಬಂಧಗಳೆಲ್ಲಿಂದ ಹುಟ್ಟುತ್ತೆ. ಈಗ ದೇವ್ರಿಗೆ ಅಲಂಕಾರ ಮಾಡ್ಬೇಕಾದ್ರೂ ಪರ್ದೆ ಹಾಕ್ತಾರೆ. ದೇವರಿಗೆ ದೃಷ್ಟಿ ಅದ್ ಹೇಳ್ತಾರೆ, ಕಲ್ಲೆಟ್ಟು ತಡಿಬೋದಂತೆ, ಕಣ್ಣೆಟ್ಟು ತಡಿಯಕ್ಕಾಗಲ್ಲ ಅಂತ. ಸೊ ನಿಮ್ಮ ಸಂಪತ್ತು ಉಳಿಯುತ್ತೆ ಎಷ್ಟೇ ದೃಷ್ಟಿಯಾಗಿರ್ಲಿ. ಈಗ ಅಂಬಾನಿನೂ ಕೇಳ್ಬೋದು, ಅಂಬಾನಿಗಳಿಗೆ ಯಾಕೆ ದೃಷ್ಟಿ ತಗಲಲ್ವಾ ಅಂತ. ನಿನ್ನ ಸಂಪತ್ತು ನಿನ್ನ ಹಣೆ ಬರದಲ್ಲಿ ಕರ್ಮಾನುಸಾರವಾಗಿ ಬರ್ತಿರೋದು. ಈಗ ನಾನು ನೀನು ಎಷ್ಟೇ ಒಂದೇ ಕಷ್ಟಪಡ್ತಿರ್ತೀವಿ, ಆದ್ರೆ ನಿನಗೆ ಸಕ್ಸಸ್ ಇರುತ್ತೆ, ಅದೇ ಸೇಮ್ ಸಕ್ಸಸ್ ಇನ್ನೊಬ್ರಿಗೆ ಸಿಕ್ಕಿರಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನಿನ್ನ ಕರ್ಮ ಹಾಗಿತ್ತು, ನೀನ್ ಸಕ್ಸಸ್ಫುಲ್ ಆಗ್ಬೇಕಂತಿತ್ತು. ಅನ್ಕೋತಿ ಇಷ್ಟೊಂದೆಲ್ಲ ಕೆಟ್ಟದ್ ಮಾಡ್ತಿದ್ದೆ, ನೀವು ಹೆಂಗಪ್ಪ ಹೆಂಗ್ ದುಡ್ಡು ಬರುತ್ತೆ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ಯಾಕೆ ನನಗೆ ದುಡ್ಡು ಬರ್ತಿಲ್ಲ ಅಂತ. ಅವನ ಪಾಸ್ಟ್ ಲೈಫ್ ಕರ್ಮ ಆಗಿತ್ತು.
ಗೊತ್ತಾಯ್ತಾ? ಸೊ ಹಾಗಾಗಿ ಅದನ್ನ ಬೇಕಾದ್ರೆ ಯಾರು ತಗೊಳಕ್ಕಾಗಲ್ಲ, ಆದ್ರೆ ರಿಲೇಶನ್ಶಿಪ್ 100% ಎಫೆಕ್ಟ್ ಆಗುತ್ತೆ. ಎಸ್ ಮ್ಯಾಮ್, ಇನ್ನು ಕರ್ಮ ಅಂತ ಹೇಳ್ತಾ ಇದ್ರಿ, ಕರ್ಮಗಳ ಆಧಾರದ ಮೇಲೆ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕರ್ಮಗಳ ಆಧಾರದ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗಿರುತ್ತಾ? ಸಿ ಇಟ್ ಇಸ್ ನಾಟ್ ದಟ್. ಈಗ ನಾವು ಆಕಾಶಕ್ ರೀಡಿಂಗ್ ಅಂತ ಮಾಡ್ತೀವಿ. ಪಾಸ್ಟ್ ಲೈಫಲ್ಲಿ ಏನಾಗಿತ್ತು, ವೈ ದಿಸ್ ಇಸ್ ಹ್ಯಾಪನಿಂಗ್ ಟು ಮೀ, ಹೌ ವೈ ಐಮ್ ಸೋ ಸಫರಿಂಗ್, ಕೆಲವು ಬಾಡಿ ಪೇನ್ ಆಗಿರ್ಬೋದು ಅಥವಾ ಕೆಲವು ರಿಲೇಶನ್ಶಿಪ್ ಪ್ಯಾಟರ್ನ್ ಆಗಿರಬಹುದು. ನೆಕ್ಸ್ಟ್ ಮಾಡ್ತಿದ್ದಂಗೆ ಇನ್ನೊಬ್ಬನು ಮಾಡ್ತಾ ಇದ್ದಾನೆ, ಮತ್ತೊಬ್ಬನು ಮುಂದೆ ರಿಲೇಶನ್ಶಿಪ್ ಹೀಗೆ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ ನಿಲ್ತಾ ಇಲ್ಲ, ಸೇವ್ ಆಗ್ತಾ ಇಲ್ಲ, ಯಾಕೆ ಹೀಗೆ ಆಗ್ತಾ ಇದೆ, ಅಥವಾ ಕಾನ್ಸ್ಟೆಂಟ್ ಎಲ್ಲ ಚೆಕ್ಅಪ್ ಮಾಡ್ಸಿದ್ದೀನಿ, ಬಾಡಿ ಪೇನು ಅಥವಾ ಏನೋ ಒಂದಿದು ನನಗೆ ಆಗ್ತಾನೆ ಇದೆ ಅಂತ. ಇದೆಲ್ಲವೂ ಕೂಡ ನಮ್ಮ ಪಾಸ್ಟ್ ಲೈಫ್ ರಿಲೇಟೆಡ್ ಆಗಿರುತ್ತೆ. ಆದರೆ ಭಗವಂತ ಅಷ್ಟು ಕ್ರೂರಿ ಅಲ್ಲ. ಕರ್ಮ ಅಂದ್ರೆ ಏನು? ದ ಕೈಂಡ್ ಆಫ್ ವರ್ಕ್ ಯು ಡೂ, ಯರ್ ಥಾಟ್. ನೋಡು, ಕರ್ಮ ಅಂದ್ರೆ ಬರೀ ಕೆಟ್ಟ ಕೆಲಸ ಮಾಡಬೇಕು ಅಂತಲ್ಲ. ನಾನು ಕೆಟ್ಟ ಯೋಚನೆ ಮಾಡಿದ್ರು ಕೂಡ ಅದು ನನಗೆ ಅಫೆಕ್ಟ್ ಆಗೇ ಆಗುತ್ತೆ. ಅದೇ ಕರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ಆಗಮ ಕರ್ಮ ಅಂತ. ಅಂದ್ರೆ ಮುಂದೆ ಬರ್ತಕ್ಕಂತಹ ಕರ್ಮವನ್ನ ನೀನು ನಿನ್ನ ಡೆಸ್ಟಿನಿಯನ್ನ ಬದಲಾಯಿಸ್ಬೋದು. ಹೇಗೆ? ನಿಂಗೆ ಫಸ್ಟ್ ಒಳ್ಳೆ ಬ್ಯೂಟಿಫುಲ್ ಗಿಫ್ಟ್ ದೇವ್ರು ಏನ್ ಕೊಟ್ಟಿದ್ದಾನೆ? ವಾಟ್ ಇಸ್ ದ ಗಿಫ್ಟ್ ಯು ಗಾಟ್ ಫ್ರಮ್ ಯೋರ್ ಗಾಡ್? ಮಾತು. ಓಕೆ, ಗುಡ್. ಯೋರ್ ಬಾಡಿ, ದೇಹ. ಆ ದೇಹನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು, ಮನಸ್ಸನ್ನ ಶಾಂತ ರೀತಿಯಲ್ಲಿ ಇಟ್ಕೊಳ್ಳೋದು. ನೋಡು, ನಾನು ಇಲ್ಲಿ ಕೂತಿರ್ತೀನಿ, ಅಲ್ಲೇನೋ 5 ವರ್ಷದ ಹಿಂದೆ ಆಯ್ತು, ಅವ್ರು ಅವಮಾನ ಮಾಡಿದ್ರು, ಅದನ್ನ ಚಪಿಸ್ತಾ ಕೂತಿರ್ತೀನಿ. ಅಥವಾ ಇನ್ನೇನೋ ಒಂದು ಯೋಚನೆ ಮಾಡ್ತಿರ್ತೀನಿ, ಅವಳು ಮದುವೆ ಆಯ್ತು, ನನಗೆ ಮದುವೆ ಆಗಲಿಲ್ಲ, ನನಗೆ ಸಂಬಳ ಬರಲಿಲ್ಲ, ಹೀಗೆ ಕೂತ್ಕೊಂಡು ಶಪಿಸ್ತಾ ಕೂತಿರ್ತೀನಿ. ಅದು ಇದು ಇದು ಅಂತ ಮೈಂಡ್ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಕೂತಿದ್ದೀರಾ, ಕೂತ್ಕೊಳ್ಳಿ. ಹಲ್ಲುಚ್ತಿದ್ದೀರಾ, ಬರೀ ಹಲ್ಲುಚ್ಚಿ. ಊಟ ಮಾಡ್ತಿದ್ದೀರಾ, ನೆಮ್ಮದಿ ಊಟ ಮಾಡಿ. ಮೈಂಡ್ಫುಲ್ನೆಸ್ ಅನ್ನ ಕಲಿತಾ ಹೋಗಿ, ಪ್ರೆಸೆಂಟ್. ಮತ್ತೆ ಯಾವುದೇ ಒಂದು ಯೋಚನೆ ಮಾಡಲಿ, ಹೈಯೆಸ್ಟ್ ವೈಬ್ರೇಷನ್ ಅಲ್ಲಿ ಇರಬೇಕು. ಈಗ ಮನೇಲಿ ನಿನ್ನ ಅಬ್ಸರ್ವ್ ಮಾಡಿ, ಒಂದು ಹಾಡು ಹೇಳ್ತಾ ಇರಿ, ಅದೊಂದು ಹಾಡು. ಮನೇಲಿ ಇರೋರೆಲ್ಲ ಗುಣಗ್ತಾರೆ, ನೋಡಿದಿರಾ? ರಾಗ ಗೊತ್ತೋ ತಾಳ ಗೊತ್ತಿಲ್ಲ. ಈಗ ನಾನು ಹಾಡು ಇಂಗ್ಲಿಷ್ ಹಾಡು ಯಾವ್ದೋ ನನಗೂ ಗೊತ್ತಿರಲ್ಲ, ಲಿರಿಕ್ಸ್ ನಾನು ಗುಣಗ್ತಾ ಇರ್ತೀನಿ, ನಮ್ಮ ತಾಯಿನೂ ಅದನ್ನೇ ಗುಣಗ್ತಾ ಇರ್ತಾರೆ, ನೋಡಿದೀರಾ? ಹಾಡೇ ಹಂಗನ್ಬೇಕಾದ್ರೆ ಮನೇಲಿರ್ತಕ್ಕಂಥ ಆಲೋಚನೆಗಳಿದೆಯಲ್ಲ, ಆ ಆಲೋಚನೆಗಳು ಮನೇಲಿ ಕಾನ್ಸ್ಟೆಂಟ್ ಆಗಿ ಕೂತ್ಕೊಂಡು ಕೆಟ್ಟ ಯೋಚನೆ ಮಾಡ್ತಾ ಇದ್ರೆ ಮನೇಲಿ ಇರೋರು ಎಲ್ಲರೂ ವೈಬ್ರೇಷನ್ ಏನಿರುತ್ತೆ? ಯುವರ್ ಥಾಟ್ ಶುಡ್ ಬಿ ಪವರ್ಫುಲ್ ಥಾಟ್. ಮನೇಲಿ ಯಾರೇ ಏನೇ ಕರ್ಮ ಮಾಡಿರ್ಲಿ, ಇವತ್ತು ನಾನು ನನ್ನ ಕರ್ಮವನ್ನ ಬದಲಾಯಿಸ್ತೀನಿ ಅಂತ ನೀನು ನಿರ್ಧಾರ ಮಾಡಿದ್ರೆ ಭಗವಂತ ಖಂಡಿತವಾಗಲೂ ಕೂಡ ನಿನಗೆ ಸಾಥ್ ಕೊಡ್ತಾನೆ. ಹಿಸ್ ಅ ಫಾದರ್ ಆಫ್ ಯೂನಿವರ್ಸ್ ಅಂತ ಹೇಳಿದ್ರೆ ತಂದೆ. ನನ್ನ ತಂದೆ ನನ್ನ ಮಗಳು ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ. ಹಿಸ್ ಟೀಚಿಂಗ್ ಯು ಲೆಸನ್. ಈಗ ಒಂದ್ ಮಗು ನೋಡಿ, ಒಂದ್ ಡಬ್ಬ ಇಟ್ಕೊಂಡು ಆಟ ಆಡ್ತಿರುತ್ತೆ, ಅದು ಓಪನ್ ಮಾಡಕ್ ನೋಡ್ತಾ ಇರುತ್ತೆ. ನೀವ್ ಯಾರ್ದೋ ಮನೆಗೆ ಹೋಗ್ತೀರಾ, ನೋಡ್ತಾ ಇರ್ತೀರಾ ಮಗು ಹೆಂಗ್ ಓಪನ್ ಮಾಡುತ್ತೆ ಅಂತ. ನೀವು ಹೋಗಿ ಹೆಲ್ಪ್ ಮಾಡ್ತೀರಾ? ಮಾಡಿದ್ರೆ ಬೇಡ ಆಂಟಿ, ನಾನು ನೋಡ್ಕೋತೀನಿ, ನಾನೇ ಓಪನ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಿರ್ತೀರಾ, ಯಾವಾಗ ಆಂಟಿ ನಂಗೆ ಅದು ಓಪನ್ ಮಾಡಕ್ ಆಗ್ತಿಲ್ಲ, ಹೆಲ್ಪ್ ಮಾಡ್ತೀರಾ ಅಂದ್ರೆ ನೀವು ಎಷ್ಟು ಹೆಲ್ಪ್ ಮಾಡ್ತೀರಾ. ಹಾಗೆ ಭಗವಂತನಿಗೆ ಸರೆಂಡರ್ ಆಗಿ. ಕೆಲವು ಸತಿ ನಮ್ಮ ಲೈಫಲ್ಲಿ ಎಂತ ಸಿಚುಯೇಷನ್ ಬರುತ್ತೆ ಅಂತ ಹೇಳಿದ್ರೆ, ಸಾಕಪ್ಪ ಇಷ್ಟಿನ ಪಾಠ ಕಲಿಯಕ್ ಆಗಲ್ಲ ನನಗೆ ಅಂತ ಅನ್ಸುತ್ತೆ, ಆಯ್ತಾ? ಸೊ ಯೂನಿವರ್ಸ್ ಅನ್ನೋದು ಒಂದು ಯೂನಿವರ್ಸಿಟಿ ತರ. ಜನಗಳು ನಿಮ್ಮ ಲೈಫಲ್ಲಿ ಬರೋದು ಪಾಠವನ್ನ ಕಲಿಸ್ತಾ ಇರ್ತಾರೆ. ಯಾವಾಗ ಪಾಠವನ್ನ ಕಲಿಯಲ್ವೋ ಇನ್ನೂ ಒಬ್ಬ ಬಂದು ನನಗೆ ಅದು ಹಾರ್ಶ್ ಆಗಿ ಲೆಸನ್ ಕಲಿಸ್ತಾನೆ. ಸೊ ಯಾವುದೇ ಒಂದು ಲೈಫಲ್ಲಿ ಕಷ್ಟ ಬರಲಿ, ಅದನ್ನ 1 ನಿಮಿಷ ಕೂತ್ಕೊಂಡು ಈ ಸಿಚುಯೇಷನ್ ನನಗೆ ಏನ್ ಪಾಠ ಕಲಿಸ್ತಾ ಇದೆ ಅಂತ ಕೇಳ್ಕೊಳ್ಳಿ. ಏನ್ ಪಾಠ ಇರುತ್ತೆ, ನಿಮ್ಮ ಲೈಫನ್ನ ಬದಲಾವಣೆ ಮಾಡ್ಕೋತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಸುಸೂತ್ರವಾಗಿರುತ್ತೆ. ಆಗಮ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ದೆ. ಆಗಮ ಕರ್ಮ ಅಂತಂದಾಗ ನನ್ನ ಮುಂದಿನ ಜೀವನ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಏನೇನ್ ಬೇಕು ಎಲ್ಲಾ ರೀತಿಯ ತಯಾರಿಗಳನ್ನು ನೀವು ಮಾಡ್ಕೋತಾ ಹೋಗ್ಬೇಕು. ಪವರ್ಫುಲ್ ಥಾಟ್ಸ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರಬಹುದು. ಯಾವಾಗ ನಾವು ದೈವ ಸಂಕಲ್ಪ ಮಾಡಿ ನನ್ನ ಪ್ರತಿಯೊಂದು ಆಲೋಚನೆ ಕೂಡ ಒಳ್ಳೇದಾಗಿರುತ್ತೆ, ಪ್ರತಿಯೊಂದು ಕೆಲಸ ಕೂಡ ನಾನು ಒಳ್ಳೇದಾಗಿರುತ್ತೆ ಅಂತ ನಾವು ಯಾವಾಗ ನಮ್ಮ ಮನಸಂಕಲ್ಪ ಮಾಡ್ಕೋತೀವೋ ಖಂಡಿತವಾಗೂ ಎಂಥದೇ ಕೆಟ್ಟ ಕರ್ಮ ಇರಲಿ, ಎಂಥದೇ ಕೆಟ್ಟ ಜಾತಕ ಇರಲಿ, ಆಯ್ತಾ, ಎಲ್ಲವೂ ಬದಲಾವಣೆ ಆಗಿ ನಮ್ಮ ಮನಸ್ಸಿಗೆ ಶಾಂತಿ ತಂದು ನಾವು ಅದ್ಭುತವಾದ ಲೈಫನ್ನು ಲೀಡ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಮ್ಯಾಮ್, ನಾವು ಏನು ಮಾತನಾಡ್ತೀವಿ ಅದು ನಡೆಯುತ್ತಾ? ಯಾಕಂತ ಹೇಳಿದ್ರೆ ನಾವು ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿನ ದ್ವೇಷ ಮಾಡೋದಕ್ಕೂ ಶುರು ಮಾಡ್ಕೋತೀವಿ. ಇವತ್ತು ಬೆಳಗ್ಗೆ ಎದ್ದು ನಾವು ನೋಡಿದ್ರೆ ಇವತ್ತು ಆಗೋದೆಲ್ಲ ಕೆಟ್ಟದ್ದು ಅಂತ ನಮಗೆ ನಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಏನೋ ಒಂದು ಕೆಟ್ಟದಾದರೆ ಅದಕ್ಕೆ ಅದೇ ವ್ಯಕ್ತಿ ಕಾರಣ ಅಂತ ಅನ್ಕೋತೀವಿ. ಸೊ ನಾವು ಅಂದ್ಕೊಂಡಿದ್ದು ನೆರವೇರುತ್ತಾ? ನಾನು ನಿಮ್ಗೆ ಹೇಳಿದೆ, ಯೂನಿವರ್ಸಿಟಿ ಅನ್ನೋದು ಒಂದು ದೊಡ್ಡ ಯೂನಿವರ್ಸ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ ತರ. ಈಗ ನಾನು ಅವರನ್ನ ಡಿಫಿಕಲ್ಟ್ ಪರ್ಸನ್ ಅಂತ ಕರಿತೀನಿ. ನಮ್ಮ ಲೈಫಲ್ಲಿ ಕೆಲವು ಶತ್ರುಗಳಿದ್ದೇ ಇರ್ತಾರೆ, ಡಿಫಿಕಲ್ಟ್ ಪರ್ಸನ್ ಅಂತ ಕರಿತೀನಿ. ಯಾವತ್ತು ನಿಮ್ಮ ಮಿತ್ರರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರಲ್ಲ, ಶತ್ರುಗಳಿಗೆ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಿನ್ನ ಶತ್ರು ಯಾವಾಗ ನೆಮ್ಮದಿಯಾಗಿರ್ತಾನೋ ಆತ ನಿಮ್ಗೆ ಹಾಳು ಮಾಡ್ಲಿಕ್ಕೆ ಹೋಗಲ್ಲ. ಕೆಲವು ಸತಿ ಕಾರಣ ಇಲ್ಲದ ಒಬ್ಬ ವ್ಯಕ್ತಿಯನ್ನ ಹೇಟ್ ಮಾಡ್ತಿರ್ತೀವಿ, ಅವ್ನು ಏನು ಮಾಡಿರಲ್ಲ, ಫಸ್ಟ್ ಮೀಟಿಂಗ್ ಎಲ್ಲ ನನಗೆ ಅವ್ನು ನೋಡಿದ್ರೆ ನನಗೆ ಆಗ್ಲಿಲ್ಲ ಅಂತ ಅನ್ಸುತ್ತೆ.
ಯಾತಕ್ಕೆ ಅಂತ ಹೇಳಿದ್ರೆ ಅದು ನಿನ್ನ ಪಾಸ್ಟ್ ಲೈಫ್ ಬ್ಯಾಗೇಜ್. ಓಕೆ. He's come again in your life or she has come again in your life. ಆ ಪಾಸ್ಟ್ ಲೈಫ್ ಕರ್ಮವನ್ನ ಬ್ಯಾಲೆನ್ಸ್ ಕ್ಲಿಯರ್ ಮಾಡೋಕೆ. ಅಗೇನ್ ಐ ಆಮ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಸೊ ಆ ವ್ಯಕ್ತಿ ಜೊತೆ ಪೀಸ್ ಅನ್ನ ಮಾಡ್ಕೊಳ್ಳಿ. ಈಗ ಎರಡು ಸಂಬಂಧ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇಬ್ರು ಕುತ್ಕೊಂಡು ಮಾತಾಡಬೇಕು ಅನ್ನೋದು ಏನೂ ಇಲ್ಲ. ಇಬ್ರು ಮಾತಾಡಿದಾಗ ಇನ್ನೂ ಹಾಳಾಗ್ತಾನೆ ಹೋಗ್ತಾ ಹೋಗುತ್ತೆ. ಓಕೆ. ಅಂತ ಟೈಮಲ್ಲಿ ಬರೆಯಮ್ಮ. ಬರೆದ್ರೆ ಏನಾಗುತ್ತೆ ಗೊತ್ತಾ, ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನಾವು ಯಾವಾಗ ಬರಿತೀವಿ, ನಿನ್ ಹಾರ್ಟ್ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇರೋದೆಲ್ಲ ಕಾನ್ಶಿಯಸ್ ಮೈಂಡಿಗೆ ಬರುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ, ವೆನ್ ಯು ಜಸ್ಟ್ ರೈಟ್ ಇಟ್ ಡೌನ್, ಇಟ್ ಲುಕ್ಸ್ ಲೈಕ್ ಅಯ್ಯೋ ಇಷ್ಟೇನಾ ನನ್ನ ಪ್ರಾಬ್ಲಮು ಅಂತ ಅನ್ಸುತ್ತೆ. ಮನಸ್ಸಲ್ಲಿದ್ದಾಗ ತುಂಬಾ ಭಾರ ಅಂತ ಅನಿಸ್ತಾ ಇರುತ್ತೆ. ಅಂಡ್ ಆಸ್ಕ್ ಫಾರ್ ಫರ್ಗಿವ್ನೆಸ್. ಅರೆ ನಾನೇನು ತಪ್ಪು, ಅವ್ರೇನು ತಪ್ಪು ಮಾಡಿಲ್ಲ, ಅದು ನಾನು ತಪ್ಪು ಮಾಡಿಲ್ಲ, ನೋಡಿದ್ರೆ ನನ್ಗೆ ಆಗ್ತಾ ಇಲ್ಲ ಅಷ್ಟೇ, ಬಟ್ ಸ್ಟಿಲ್ ಇಟ್ ಇಸ್ ಅ ಪಾಸ್ಟ್ ಲೈಫ್ ಬ್ಯಾಗೇಜ್. ಆಸ್ಕ್ ಫಾರ್ ಫರ್ಗಿವ್ನೆಸ್. ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಹೋಪನ್ ಅಂತ ಒಂದು ಟೆಕ್ನಿಕ್ ಇದೆ. ಸೊ ಯು ಜಸ್ಟ್ ಟೆಲ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ದಟ್ ಕ್ರಿಯೇಟ್ಸ್ ಬ್ಯೂಟಿಫುಲ್ ರಿಲೇಶನ್ಶಿಪ್. ನೀವು ನೋಡಿ ಬೇಕಾದ್ರೆ ಯಾರ ಹತ್ರನೋ ಒಬ್ಬರ ಹತ್ರ ಜಗಳ ಮಾಡಿರಿ, ಓಕೆ, ಜಸ್ಟ್ ಅವ್ರ ಹೆಸರು ಹೇಳ್ಕೊಂಡು ಐ ಆಮ್ ಸಾರಿ, ಓಕೆ ಶಾರುಖ್ ಖಾನ್ ಅಂತ ತೊಗೊಳ್ಳೋಣ, ಐ ಆಮ್ ಸಾರಿ ಶಾರುಖ್ ಖಾನ್, ಪ್ಲೀಸ್ ಫರ್ಗಿವ್ ಮೀ ಶಾರುಖ್ ಖಾನ್, ಐ ಲವ್ ಯು ಶಾರುಖ್ ಖಾನ್, ಥ್ಯಾಂಕ್ ಯು ಶಾರುಖ್ ಖಾನ್. ಇಮ್ಮಿಡಿಯೇಟ್ಲಿ ದಟ್ ರಿಲೇಶನ್ಶಿಪ್ heals by itself. ಯಾಕೆ? I am sending you positive vibration. I am sending you blessings. I am asking you sorry. Sorry is nothing but ನನ್ನ ಈಗೋ ಸೈಡಲ್ಲಿ ಇಟ್ಟು ಐ ಆಮ್ ಆಸ್ಕಿಂಗ್ ಯು ಸಾರಿ. ಐ ಆಮ್ ಸರೆಂಡರಿಂಗ್ ಮೈ ಈಗೋ. ಭಗವಂತನ ಹತ್ರ ಹೋದಾಗಲೂ ಅಷ್ಟೇ, ನಾವು ಯಾಕೆ ಭಗವಂತನಿಗೆ ಕೂದು ಕೊಡ್ತೀವಿ ತಲೆ ಅಂದ್ರೆ ಈಗೋ. ಐ ಆಮ್ ಸರೆಂಡರಿಂಗ್ ಟು ಯು ಅಲ್ವಾ? ಸೊ ವೆನ್ ವಿ ಸರೆಂಡರ್, ಡಿವೈನ್ ಇಂಟರ್ವೆನ್ಷನ್ ಹ್ಯಾಪನ್ಸ್. ಯಾವಾಗ ಅಯ್ಯೋ ನಾನೇ ಮಾಡ್ತೀನಿ, ನನ್ನ ಕೈಲೇ ಆಗತ್ತೆ ಅಂದ್ರೆ ನಾವು ಮಾಡು ನೋಡೋಣ ಅಂತ ಅಲ್ವಾ? ವೆನ್ ವಿ ಸರೆಂಡರ್ ಆತ ಬಂದಾಗ ಎಂಥದೇ ಕ್ರಿಟಿಕಲ್ ಕಂಡೀಷನ್ ನಮ್ಮ ಲೈಫಲ್ಲಿ ಇರಲಿ, ಎವ್ರಿಥಿಂಗ್ ರಿಸಾಲ್ವ್ಸ್ ಲೈಕ್ ಸೋ ಬ್ಯೂಟಿಫುಲ್ ಮ್ಯಾಜಿಕ್.